ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಈಸ್ ಲಕ್ಷ್ಮೀ ಸಂದೀಪ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಿದ್ದೀರೋ ಅವ್ರು ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಇವತ್ತಿನ ಟಾಪಿಕ್ ನೀವು ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿರ್ತೀರ ನಾನು ಏನು ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಇವತ್ತಿನ ಲೇಡೀಸ್ಗೆ ಒಂದು ಮಗು ಆಗಿದ ತಕ್ಷಣ ಅವ್ರಿಗೆ ಹಲವಾರು ಡೌಟ್ಸು ಸ್ಟಾರ್ಟ್ ಆಗುತ್ತೆ. ಕೆಲವ್ರಿಗೆ ಗೈಡ್ ಮಾಡೋಕ್ಕೆ ಪೇರೆಂಟ್ಸ್ ಇರ್ತಾರೆ, ಗ್ರ್ಯಾಂಡ್ ಪೇರೆಂಟ್ಸ್ ಇರ್ತಾರೆ, ದೊಡ್ಡೋರು ಇರ್ತಾರೆ. ಒಬ್ರಿಗೆ ಪೇರೆಂಟ್ಸ್ ಅಂದರೆ ಪೇರೆಂಟ್ಸಿಂದ ದೂರ ಇರ್ತಾರೆ, ಇನ್ಫಾರ್ಮೇಷನ್ ಅಷ್ಟು ಗೊತ್ತಿರಲ್ಲ. ನನಗೂ ಅಷ್ಟೇ 2 ಮಕ್ಕಳಾಗಿದೆ. ಮೊದಲನೇದು ಹೆಣ್ಮಗು, 2ನೇದು ಗಂಡು ಮಗು. ದೊಡ್ಡವರಿಂದ ಕೇಳಿ ನೋಡಿ ತಿಳ್ಕೊಂಡಿದ್ದೀನಿ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿನೂ ಕೆಲವೊಂದು ಇನ್ಫಾರ್ಮೇಷನ್ನ ತಿಳ್ಕೊಂಡಿದ್ದೀನಿ. ನನಗೆ ಎಷ್ಟು ಗೊತ್ತೋ, ನಾನೇನು ಎಕ್ಸ್ಪೀರಿಯೆನ್ಸ್ ಮಾಡೋದನ್ನೋ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನೀವು ಯಾವ್ದು ಸರಿ ಯಾವ್ದು ತಪ್ಪು ಆ್ಯಂಡ್ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ನ ಸ್ಟಾರ್ಟ್ ಮಾಡೋಣ. ಈ ಮಗು ಆಗಿದ ತಕ್ಷಣ ಕೆಲವೊಬ್ಬರಿಗೆ ತುಂಬಾ ಡೌಟ್ಸ್ ಇರುತ್ತೆ. ನನಗೂ ಡೌಟ್ಸ್ ಇತ್ತು, ತುಂಬ ಡೌಟ್ಸ್ ಇತ್ತು. ಮಗು ಏನಾದ್ರು ಒಂಚೂರು ಕೆಮ್ಮಿದ್ರೆ ಸಾಕು, ವಾಮಿಟ್ ಮಾಡಿಕೊಂಡ್ರೆ ಸಾಕು, ನಾನು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ಬಿಡ್ತಿದ್ದೆ. ಅದು ತಪ್ಪು. ಫಸ್ಟ್ನೇ ವಿಷಯ ಬಂದು ನಾನು ವಾಮಿಟಿಂಗ್ ಬಗ್ಗೆ ಮಾತಾಡ್ತೀನಿ. ಕೆಲವೊಂದು ಮಕ್ಕಳು ವಾಮಿಟ್ ಮಾಡ್ಕೊತಾರೆ ಅಂತ ಹೇಳ್ತಾರೆ. ನನ್ನ ಮಗಳೂ ಮಾಡ್ಕೊತಾ ಇದ್ಲು, ನನ್ನ ಮಗನೂ ಮಾಡ್ಕೊತಾ ಇದ್ದ. ಸೊ ವಾಮಿಟ್ ಮಾಡಿದ್ರೆ ಕಕ್ಕಿದ ಮಕ್ಕಳು ದಕ್ತಾರೆ ಅಂತ ಹೇಳ್ತಾರೆ. ಅದು ತುಂಬ ನಿಜನೇ. ಈ ಹೆಣ್ಮಕ್ಳಲ್ಲಿ ಡೈಜೆಷನ್ನು, ಜೀರ್ಣಶಕ್ತಿ ತುಂಬ ಚೆನ್ನಾಗಿರುತ್ತಂತೆ. ಅವ್ರು ಕಲ್ಲು ಕೊಟ್ರೂ ಕರಗಿಸ್ಕೊತಾರೆ ಅಂತ ಹೇಳ್ತಾರೆ ದೊಡ್ಡವರು. ಈ ಗಂಡು ಮಕ್ಕಳು ತುಂಬ ಸೆನ್ಸಿಟಿವು. ಸೊ ಅವ್ರಿಗೆ ಡೈಜೆಷನ್ ಸ್ವಲ್ಪ ಜೀರ್ಣಶಕ್ತಿ ತುಂಬ ಕಮ್ಮಿ ಇರುತ್ತೆ ಅಂತ ಹೇಳ್ತಾರೆ. ಹೌದು, ಅದು ನಿಜ. ನಿಮ್ಗೆ ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಅನ್ನೋದನ್ನು ನಾನು ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಎಲ್ಲ ಮಕ್ಳಿಗೂ ನಾವು ಹಾಲು ಕುಡಿದ ತಕ್ಷಣವೇ ತೇಗಿಸ್ಬೇಕು. ತೇಗಿಸ್ಲಿಲ್ಲ ಅಂತಲೂ ಅವ್ರು ಜೀರ್ಣ ಆಗಲ್ಲ, ಇಲ್ಲೇ ಇರುತ್ತೆ ಹಾಲು. ಸೊ ಅದರಿಂದನೂ ವಾಮಿಟ್ ಮಾಡ್ಕೊತಾರೆ ಮಕ್ಕಳು. ಓಕೆ, ಸೆಕೆಂಡ್ನೇ ಥಿಂಗ್ ಬಂದು ಈ ಸಮ್ಮರ್ ಆಗಿರೋದ್ರಿಂದ ಸಮ್ಮರಲ್ಲಿ ಮಕ್ಕಳಿಗೆ ಜಾಸ್ತಿ ಪ್ಯಾಂಟು, ಶರ್ಟು, ಬೆಡ್ಶೀಟ್ ಆ ಥರ ಎಲ್ಲ ಮಾಡಬೇಡಿ, ಕವರ್ ಮಾಡಬೇಡಿ. ಆರಾಮಾಗಿ ಫ್ರೀಯಾಗಿ ಗಾಳಿಲಿ ಬಿಡಿ. ಫ್ಯಾನ್ ಹಾಕಿ 1 ಅಥವಾ 2 ರೌಂಡ್ ಫ್ಯಾನ್ ಹಾಕಿ ಮಗುಗೆ. ಅವ್ರಿಗೂ ಗಾಳಿ ಬೇಕು, ನಮ್ಮ ಥರನೇ ಅವ್ರಿಗೂ ಸೆಕೆ ಆಗುತ್ತೆ. ಆ್ಯಂಡ್ ಡೈಪರ್ಸ್ನ ತುಂಬ ಹಾಕಕ್ಕೆ ಹೋಗಬೇಡಿ ಮಕ್ಕಳಿಗೆ. ಡೈಪರ್ಸಿಂದ ಹೀಟ್ ರ್ಯಾಷಸ್ ಆಗುತ್ತೆ, ಗುಳ್ಳೆ ಆಗುತ್ತೆ. ಜಾಸ್ತಿ ನಾವು ಮಕ್ಕಳಿಗೆ ಕ್ಲೋತ್ಸ್ ಕವರ್ ಮಾಡೋದ್ರಿಂದ ಸಮ್ಮರಲ್ಲಿ ಮಗುಗೆ ಗುಳ್ಳೆಗಳಾಗುತ್ತೆ. ಅದರಿಂದ ಮಗು ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಮಗು. ಸೊ ಜಾಸ್ತಿ ಮಗುಗೆ ಏನು ಕವರ್ ಮಾಡೋಕ್ಕೆ ಹೋಗ್ಬೇಡಿ, ಆರಾಮಾಗಿ ಬಿಡಿ ಸಮ್ಮರಲ್ಲಿ. ಮಗುನೂ ನಮ್ಮ ಥರನೇ ಅವ್ರಿಗೂ ಸೆಕೆ ತುಂಬಾ ಇರುತ್ತೆ ಈ ಸೆಕೆ ಟೈಮಲ್ಲಿ. ಆ್ಯಂಡ್ ಮೂರನೇದು ಗ್ರೇಪ್ ವಾಟರ್. ನಾನು ಎಲ್ಲೋ ನೋಡಿದೆ, ಮಗುಗೆ ಗ್ರೇಪ್ ವಾಟರ್ ಹಾಕ್ತಿದ್ದೀನಿ, 1 ಮಂತ್ ಇನ್ನೋ ಮಗು, 2 ಮಂತ್ಸ್ ಇನ್ನೋ ಮಗು ಅಂತ ಹೇಳ್ತಾರೆ. ಗ್ರೇಪ್ ವಾಟರ್ನ ನನ್ನ ಪ್ರಕಾರ 6 ಮಂತ್ ಮೇಲೆ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕಂದರೆ ಮಕ್ಕಳಿಗೆ ಈ ಸಕ್ಕರೆನ, ಶುಗರ್ನ ಕೊಡಬಾರ್ದು 3 ಮಂತ್ಸ್ವರೆಗೂ ಅಂತ ಹೇಳ್ತಾರೆ. ಜಾಸ್ತಿ ಸ್ವೀಟ್ಸ್ ಎಲ್ಲ ಕೊಡಬಾರ್ದು ಅಂತ ಹೇಳ್ತಾರೆ. ನಾನು ನನ್ನ ಮಗಳಿಗೆ 6 ಮಂತ್ಸ್ ಮೇಲೇ ಗ್ರೇಪ್ ವಾಟರ್ ಹಾಕಿದ್ದು. ಅದು 1 ಟೈಮ್ ಹಾಕ್ತಾಯಿದ್ದೆ ಅಷ್ಟೇ. ನಾನು 1 ಸ್ಪೂನ್ ಏನೋ ಹಾಕ್ತಿದ್ದೆ ಅಷ್ಟೇ. ಆಮೇಲೆ ನೀರು ಅಷ್ಟೇ, ಮಕ್ಕಳಿಗೆ 5 ಮಂತ್ಸ್ ಆದಮೇಲೆ ನೀರು ಕೊಡಿ ಮಕ್ಕಳಿಗೆ. ಅದಕ್ಕಿಂತ ಮುಂಚೆ ನೀರು ಕೊಡೋಕ್ಕೆ ಹೋಗಬೇಡಿ. ಮಕ್ಕಳು ಹಾಲು ಕುಡಿತಿರ್ತಾರೆ, ಅದೇ ಸಾಕಾಗುತ್ತೆ. ಆ್ಯಂಡ್ ಈ ಬ್ರೆಸ್ಟ್ ಫೀಡಿಂಗ್ ಮಕ್ಕಳು, ಈ ಫಾರ್ಮುಲಾ ಮಿಲ್ಕ್ ಮಕ್ಕಳು ಅಂತ 2 ಥರ ಹೇಳ್ತಾರೆ. ಮೋಷನ್ ಅಂತ ನಾವು ತೊಗೊಳಕ್ಕೆ ಹೋದರೆ, ಈ ಮೋಷನ್ ಮಾಡಲ್ಲ ಮಕ್ಕಳು 2 ದಿವಸ, 3 ದಿವಸ, 4 ದಿವಸ ಆದರೂ, 1 ವಾರ ಆದರೂ ಮಾಡಲ್ಲ ಅಂತ ಹೇಳ್ತಾರೆ ಕೆಲವೊಬ್ಬರು. ಹೌದು, ಈ ಬ್ರೆಸ್ಟ್ ಫೀಡಿಂಗ್ ಮಕ್ಕಳು 4 ಡೇಸ್ ಮೋಷನ್ಗೆ ಹೋಗಿಲ್ಲ ಅಂದರೂ ಏನೂ ಸಮಸ್ಯೆ ಇಲ್ಲ. ಆದರೆ ಫಾರ್ಮುಲಾ ಮಿಲ್ಕ್ ಕುಡಿತಾ ಇರೋ ಮಕ್ಕಳು ಡೈಲಿ ಒನ್ಸ್ ಮೋಷನ್ ಹೋಗಲೇಬೇಕು. ಇದನ್ನು ನೋಡ್ಕೊಳ್ಳಿ ನೀವು. ಈ ಥರ ಡಾಕ್ಟರ್ ನನಗೆ ಹೇಳಿದ್ದು. ಆ್ಯಂಡ್ ಟಾಯ್ಲೆಟ್ ಮಾತ್ರ ಯಾವುದೇ ಮಕ್ಕಳಾದರೂ ಸರಿ, ಬ್ರೆಸ್ಟ್ ಫೀಡಿಂಗ್ ಐದರ್ ಫಾರ್ಮುಲಾ ಮಿಲ್ಕ್ ಆದರೂ ಸರಿ 4 to 6 ಟೈಮ್ಸ್ ಮಾಡಲೇಬೇಕು. ಇದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಮೋಷನ್ಗೆ ಆಮೇಲೆ ಟಾಯ್ಲೆಟಿಂಗ್ ಮಕ್ಕಳು ಮಾಡಲೇಬೇಕು, ಕಂಪಲ್ಸರಿ. ಇದನ್ನು ನೀವು ತುಂಬ ಚೆನ್ನಾಗಿ ಗಮನಿಸಬೇಕು. ಏನಾದರೂ ನಿಮಗೆ ಸ್ವಲ್ಪ ವ್ಯತ್ಯಾಸ ಅಂತ ಕಾಣಿಸಿದ್ರೆ ಆವಾಗ ಹೋಗಿ ಡಾಕ್ಟರ್ನ ವಿಸಿಟ್ ಮಾಡಿ. ಯಾವುದೇ ಕಾರಣಕ್ಕೂ ಇಗ್ನೋರ್ ಮಾಡಬೇಡಿ ಇದನ್ನು. ಓಕೆ, ಆ್ಯಂಡ್ ನೆಕ್ಸ್ಟ್ ಟಾಪಿಕ್ ಬಂದು
ಫುಡ್ಡು ನಾವು ಯಾವ ರೀತಿ ಫುಡ್ ತೊಗೊತೀವಿ, ನಾನ್ ವೆಜ್ ತಿನ್ನೋರಾದರೆ ಅಮ್ಮಂದರು ನಾನ್ ವೆಜ್ ತೊಗೊಳ್ಳಿ, ತುಂಬ ಮಟನ್, ಚಿಕನ್, ಫಿಶ್, ಎಗ್ ಈ ಥರ ತೊಗೋಬೋದು. ಆಮೇಲೆ ವೆಜ್ ತಿನ್ನೋರಾದ್ರೆ ತುಂಬ ಫ್ರೂಟ್ಸು, ವೆಜಿಟೇಬಲ್ಸ್ ಈ ಥರ ತೊಗೊಂಡ್ರೆ ಮಗುಗೂ ತುಂಬ ಚೆನ್ನಾಗಿ ಪೌಷ್ಟಿಕಾಂಶ ಸಿಗುತ್ತೆ. ಅಮ್ಮಗೂ ತುಂಬ ಚೆನ್ನಾಗಿ ಕ್ಯೂರ್ ಆಗ್ತಾರೆ. ಅವರು ಸಪೋಸ್ C-ಸೆಕ್ಷನ್ ಅವ್ರು ನಾರ್ಮಲ್ ಯಾವುದೇ ಆದರೂ ಸರಿ, ತುಂಬ ಚೆನ್ನಾಗಿ ಫುಡ್ಡು ತಿಂದರೆ ಮಗುಗೂ ಹಾಲಾಗುತ್ತೆ ಆ್ಯಂಡ್ ಮಗುನೂ ಚೆನ್ನಾಗಿರುತ್ತೆ ಆ್ಯಂಡ್ ಅಮ್ಮನೂ ಚೆನ್ನಾಗಿ ಅವ್ರಿಗೂ ಕ್ಯಾಲ್ಶಿಯಂ, ವಿಟಮಿನ್ಸ್ ಈ ರೀತಿ ಎಲ್ಲನೂ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಈ ಪೀರಿಯಡ್ಸ್ ಆಗಿರೋರು, ಹೊರಗಡೆಯಿಂದ ಬಂದು ಪೀರಿಯಡ್ಸ್ ಆಗಿರ್ತಾರಲ್ಲ, ಅವರು ಮಕ್ಕಳನ್ನ ಮುಟ್ಟಿದ್ರೆ ಇರಳಾಗುತ್ತೆ ಅಂತ ಹೇಳ್ತಾರೆ. ನಾನು ಇದೆಲ್ಲೋ ನೋಡಿದ್ದೆ, ಕೇಳಿದ್ದೆ. ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಯಾರಿಗಾರು ಗೊತ್ತಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನಗೂ ಇದ್ರ ಬಗ್ಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಓಕೆ. ಆ್ಯಂಡ್ ನೆಕ್ಸ್ಟ್ ಟಾಪಿಕ್ ಬಂದು ವಿಟಮಿನ್ ಸಿರಪ್ಪು. ಈ ವಿಟಮಿನ್ ಸಿರಪ್ನ ಮಗು ಹುಟ್ಟಿದ ತಕ್ಷಣ ಡಾಕ್ಟರು 6 ಮಂತ್ಸ್ ಹಾಕೋದಕ್ಕೆ ಹೇಳ್ತಾರೆ. ಯಾರು ಇದನ್ನು ಮಿಸ್ ಮಾಡಬೇಡಿ, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಇದು. ನಾವು ಬಿಸಿಲಿಗೆ ತೋರಿಸ್ತೀವಿ ಮಕ್ಕಳನ್ನ, ಬಿಸಿಲಿಗೆ ತೋರ್ಸೋಕೆ ಹೇಳಿ ಬಿಸಿಲಲ್ಲಿ ತೋರಿಸ್ಲೂಬೋದು. ಆ್ಯಂಡ್ ಈ ವಿಟಮಿನ್ಸ್ ಸಿರಪ್ ಹಾಕೋದ್ರಿಂದ ತುಂಬಾ ಉಪಯೋಗ ಇದೆ. ಯಾರೂ ಮಿಸ್ ಮಾಡಬೇಡಿ. ಬೆಳಗ್ಗೆ ಕಂಪಲ್ಸರಿ ವಿಟಮಿನ್ ಸಿರಪ್ ಹಾಕಿ ಅಪ್ ಟು 6 ಮಂತ್ಸ್ ನಿಮ್ಮ ಡಾಕ್ಟ್ರು ಯಾವ ರೀತಿ ಗೈಡ್ ಮಾಡಿದ್ದಾರೋ ಆ ರೀತಿ 3 to 6 ಮಂತ್ಸ್ ವಿಟಮಿನ್ ಸಿರಪ್ ಹಾಕೋದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಮೇನ್ ಥಿಂಗ್, ಈ ಡೈಪರ್ನ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಿ. ಎಸ್ಪೆಷಲಿ ಇನ್ ಸಮ್ಮರಲ್ಲಿ ಮಗುಗೆ ತುಂಬ ಇರಿಟೇಷನ್ ಆಗುತ್ತೆ ಡೈಪರ್ ಯೂಸ್ ಮಾಡೋದ್ರಿಂದ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇದು. ಓಕೆ. ಆ್ಯಂಡ್ ನೆಕ್ಸ್ಟು ಬಂದು ಬರ್ಪಿಂಗ್ ಮಾಡಿಸಿ ಮಗುಗೆ, ತೇಗಿಸಿ ಮಗುಗೆ. ಮಗು ಹಾಲು ಕುಡಿದ ತಕ್ಷಣ ಯಾವುದೇ ಹಾಲು ಕುಡೀಲಿ, ಮಗುಗೆ ಜೀರ್ಣ ಆಗಬೇಕು ಅಂದರೆ ನಾವು ತುಂಬ ಚೆನ್ನಾಗಿ ಮಗು ತೇಗಿಸ್ಬೇಕು. ಇಲ್ಲಾಂದರೆ ಕುಡಿದಿದ್ದೆಲ್ಲ ಅವರು ಆಚೆ ಹಾಕ್ತಾರೆ, ಅದರಿಂದನೂ ಸಮಸ್ಯೆ ಆಗುತ್ತೆ. ಓಕೆ. ಆ್ಯಂಡ್ ನೆಕ್ಸ್ಟು ಈ ಗರ್ಲ್ ಮತ್ತು ಬಾಯ್ ಬೇಬಿ ತುಂಬಾ ಡಿಫ್ರೆಂಟ್ ಇರುತ್ತೆ. ಯಾಕೆ ಅಂತಂದರೆ ಜೀರ್ಣಶಕ್ತಿ ಒಂದು, ಆಮೇಲೆ ಹೆಣ್ಮಗುಗಿಂತ ಗಂಡು ಮಗು ತುಂಬ ಸೆನ್ಸಿಟಿವ್ ಇರ್ತಾರೆ. ಹೌದು, ಅದು ನಿಜ. ಗಂಡು ಮಗುನ ತುಂಬ ಕೇರ್ ಮಾಡಿ ನೋಡ್ಕೋಬೇಕು ನಾವು. ಹಾಗಂತ ಹೆಣ್ಮಗು ಕೇರ್ ಇಲ್ಲ ಅಂತಲ್ಲ, ಹೆಣ್ಮಗು ಕಲ್ಲು ಕೊಟ್ಟರು ಕರಗಿಸ್ಕೋತಾರೆ ಅಂತ ಹೇಳ್ತಾರೆ. ಹೌದು, ಅದು ನಿಜ. ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ. ನಿಮ್ಗೆ ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ಬಂದು ವೆಯ್ಟ್ ಗೇನ್ ಇನ್ ಚಿಲ್ಡ್ರನ್ಸ್. ಆಯಿತಾ? ಈ ವೆಯ್ಟ್ ಗೇನ್, ಕೆಲವೊಬ್ಬರು ಮಕ್ಕಳು ವೆಯ್ಟ್ ಕಮ್ಮಿ ಇರ್ತಾರೆ, ವೆಯ್ಟ್ ಜಾಸ್ತಿ ಇರ್ತಾರೆ. ಆ್ಯಂಡ್ ನನಗೆ ಗೊತ್ತಿರೋ ಪ್ರಕಾರ ಎವ್ರಿ ಮಂತ್ ಮಕ್ಕಳು 500ಇಂದ 1000 ಗ್ರಾಮ್ ಇನ್ಕ್ರೀಸ್ ಆದರೆ ಸಾಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಆ್ಯಕ್ಟಿವ್ ಆಗಿರಬೇಕು. ಎವ್ರಿ ಮೈಲ್ಸ್ಟೋನ್ ಎವ್ರಿ ಮಂತು ಮಕ್ಕಳು ರೀಚ್ ಆಗ್ತಾಯಿದ್ರೆ, ಮಗು ಆ್ಯಕ್ಟಿವ್ ಆಗಿದ್ದರೆ, ನಾವು ಮಾತಾಡೋದು ಕೇಳಿಸ್ಕೊತಾ ಇದ್ದರೆ, ಕಣ್ಣಲ್ಲಿ ನೋಡ್ತಾ ಇದ್ದರೆ, ಸ್ಮೈಲ್ ಮಾಡ್ತಾಯಿದ್ರೆ, ಆಮೇಲೆ ಮಕ್ಕಡೆ ಹಾಕೊಳ್ಳೋದು ಈ ಥರ ಎಲ್ಲ ಮಾಡ್ತಾಯಿದ್ರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಯಾವುದಾದ್ರು ಮಿಸ್ ಆಗ್ತಿದೆ ಅಂತ ನಿಮ್ಗೆ ಅನಿಸಿದ್ರೆ ಬೇಗ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಆಮೇಲೆ ಎಲ್ಲ ಮಕ್ಕಳು ಡಿಫ್ರೆಂಟ್ ಆಗಿರ್ತಾರೆ. ಒಬ್ಬರು ಸಣ್ಣ ಇರ್ತಾರೆ, ಒಬ್ಬರು ದಪ್ಪ ಇರ್ತಾರೆ, ಒಬ್ಬರು ಕುಳ್ಳಕ್ಕಿರ್ತಾರೆ, ಒಬ್ಬರು ಉದ್ದಕ್ಕಿರ್ತಾರೆ. ಯಾವುದೇ ಮಕ್ಕಳನ್ನು ಡಿಫ್ರೆನ್ಷಿಯೇಷನ್ ಮಾಡೋಕ್ಕೆ ಹೋಗ್ಬಿಡಿ. ಪ್ರತಿಯೊಬ್ಬರು ಮಕ್ಕಳು ಡಿಫ್ರೆಂಟು. ಈಗ ನೋಡಿ, ನಮಗೆ 2 ಮಕ್ಕಳಿರ್ತಾರೆ, 3 ಜನ ಮಕ್ಕಳಿರ್ತಾರೆ, ಅವರವರೇ ಡಿಫ್ರೆಂಟಾಗಿರ್ತಾರೆ. ಹಾಗೆ ಏನಕ್ಕೆ ಅಂತಂದರೆ, ಒಬ್ಬರು ಮಗು ಸಣ್ಣ ಇರ್ತಾರೆ, ಒಬ್ಬರು ಮಗು ದಪ್ಪ ಇರ್ತಾರೆ. ಮೊದಲನೇ ಮಗು ದಪ್ಪ ಇರುತ್ತೆ, 2ನೇ ಮಗು ಸಣ್ಣ ಇರುತ್ತೆ. ಈ ರೀತಿ ಇರುತ್ತೆ. ಯಾವ ಮಗುನೂ ಭೇದ ಭಾವ ಮಾಡಬಾರ್ದು, ಕಂಪ್ಯಾರಿಷನ್ ಮಾಡೋಕ್ಕೆ ಹೋಗ್ಬಾರ್ದು. ಆದರೆ ಅವ್ರ ಜೀರ್ಣಶಕ್ತಿ ಆ್ಯಂಡ್ ಊಟ ಮಾಡುವಂಥ ಶಕ್ತಿ, ಅವ್ರ ಆ್ಯಕ್ಟಿವ್ನೆಸ್ಸು ಈ ರೀತಿ ಬೇರೆ ಬೇರೆ ಆಗಿರುತ್ತೆ. ಅವರ ಅಭಿರುಚಿಗಳು ಬೇರೆ ಆಗಿರುತ್ತೆ. ಯಾವುದೇನೂ ಕಂಪ್ಯಾರಿಷನ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೇನಾದ್ರು ಸ್ವಲ್ಪ ವ್ಯತ್ಯಾಸ ಕಾಣಿಸಿದ್ರೆ ಸ್ವಲ್ಪ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಇಲ್ಲ ಗೊತ್ತಿರೋರನ್ನ ಕೇಳಿ ತಿಳ್ಕೊಳ್ಳಿ ಯಾವ ರೀತಿ ಅಂತ ಅಂದ್ಬಿಟ್ಟು. ನನಗೆ ಗೊತ್ತಿರೋಷ್ಟನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಬಂದು ವ್ಯಾಕ್ಸಿನೇಷನ್ನ 1.5, 2.5, 3 ತಿಂಗಳಿಗೆ ಕಂಪಲ್ಸರಿ ಕೊಡಿಸ್ಬೇಕು. ತಿರ್ಗಾ 6, 7, 8 ಈ ರೀತಿ ಇರುತ್ತೆ. ನಾನು ವ್ಯಾಕ್ಸಿನೇಷನ್ ಯಾವ್ಯಾವುದು ಏನೇನು, ನಾನು ಎಲ್ಲಿ ವ್ಯಾಕ್ಸಿನೇಷನ್ ಕೊಡಿಸ್ದೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಆ್ಯಂಡ್ ವ್ಯಾಕ್ಸಿನೇಷನ್ ತುಂಬ ಇಂಪಾರ್ಟೆಂಟು. ಎಲ್ಲ ಮಕ್ಳಿಗೂ ತುಂಬ ಇಂಪಾರ್ಟೆಂಟು. ಯಾರು ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತೀನಿ. ನನ್ನ ಮಗಳಿಗೆ ನಾನು ಆಲ್ರೆಡಿ 2 ವರ್ಷದ್ದು ವ್ಯಾಕ್ಸಿನೇಷನ್ ಕಂಪ್ಲೀಟ್ ಮಾಡಿದ್ದೀನಿ. ಯಾವ್ದು ಕೊಡಿಸ್ದೆ, ಎಲ್ಲಿ ಏನು ಅನ್ನೋ ಇನ್ಫಾರ್ಮೇಷನ್ ಎಷ್ಟು ಆಯಿತು ಅದಕ್ಕೆ ನಾನು ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ. ನಾನೆಲ್ಲನೂ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ನಾನು ತಿಳಿಸ್ತೀನಿ ನಿಮಗೆ. ಆ್ಯಂಡ್ ನಿಮ್ಮ ಹೆಣ್ಮಗು ಆಗಲಿ ಗಂಡು ಮಗು ಆಗಲಿ ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಅನ್ನೋದನ್ನು ನಾನು ಕಮೆಂಟ್ ಮೂಲಕ ತಿಳಿಸಿ. ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಇವತ್ತು ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಯಾವ್ಯಾವ ಟಾಪಿಕ್ ಬಗ್ಗೆ ಇವತ್ತು ಶೇರ್ ಮಾಡಿದೆ ಅಂತ ನಿಮಗೆ ಹೇಳ್ತೀನಿ. ಮೊದಲನೇದು ವಾಮಿಟಿಂಗು, ಡೈಜೆಷನ್ನು. ಹೆಣ್ಮಗು ಗಂಡು ಮಗು ಡೈಜೆಸ್ಟಿಂಗ್ ಕೆಪಾಸಿಟಿ ತುಂಬ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳಿದೆ. ಆ್ಯಂಡ್ ಸಮ್ಮರಲ್ಲಿ ಕ್ಲೋತ್ಸ್ನ ಆದಷ್ಟು ಕಾಟನ್ ಕ್ಲೋತ್ಸ್ನ
ಯೂಸ್ ಮಾಡಿ. ಆ್ಯಂಡ್ ಡೈಪರ್ನ ಯೂಸ್ ಮಾಡಬೇಡಿ ಜಾಸ್ತಿ, ನೈಟ್ 1 ಟೈಮ್ ಯೂಸ್ ಮಾಡಿ ಸಾಕು. ಆ್ಯಂಡ್ ಮಕ್ಕಳು ಮಲಗಲ್ಲ ಅಂತ ಹೇಳ್ತಾರೆ ಎಲ್ಲ ಮಕ್ಕಳು ಡಿಫ್ರೆಂಟು. ಅಪ್ ಟು 1 ಇಯರ್ 2 ಇಯರ್ಸ್ವರೆಗೂ ನಾವು ಸ್ಲೀಪಿಂಗ್ ಪ್ಯಾಟ್ರನ್ಸ್ನ ಚೇಂಜ್ ಮಾಡೋಕ್ಕಾಗಲ್ಲ. ಯಾರೂ ವರಿ ಮಾಡ್ಕೋಬೇಡಿ, ಓಕೆನಾ. ಆ್ಯಂಡ್ ಸ್ವಲ್ಪ ಫ್ಯಾನ್ ಯೂಸ್ ಮಾಡಿ, ಸಮ್ಮರಲ್ಲಿ ಏನೂ ಆಗಲ್ಲ. ಅದು ಫ್ಯಾನಿಂದ ಆದಷ್ಟು ಸ್ವಲ್ಪ ದೂರ ಮಲಗಿಸಿ ಮಕ್ಕಳನ್ನು ಅಪ್ ಟು 6 ಮಂತ್ಸ್ವರೆಗೂ. ಯಾಕಂದರೆ ಫ್ಯಾನಿಂದ ಮೂಗು ಕಟ್ಟೋ ಸಮಸ್ಯೆ ಇರುತ್ತೆ. ಅದೇ ರೀತಿ ಮೂಗು ಕಟ್ಟಿದ್ರೆ ನಜಲ್ ಸ್ಪ್ರೇ ಹಾಕ್ಕೊಳ್ಳಿ, ಏನೂ ಆಗಲ್ಲ. ಹೆದರ್ಕೊಳ್ಳೋಕೆ ಹೋಗಬೇಡಿ, ಏನು ಮಗುಗೆ ಮೂಗೇನಾದ್ರು ಕಟ್ಟಿದ್ರೆ ಆ ರೀತಿ ಹೆದರ್ಕೊಳ್ಳೋಕೆ ಹೋಗಬೇಡಿ. ನಾನು ಮೊದಲು ಇದೇ ರೀತಿ ಹೆದರ್ಕೋತಾ ಇದ್ದೆ, ಈಗ ನೋಡಿ ಅಭ್ಯಾಸ ಆಗಿದೆ, ಏನು ಅದರಿಂದ ಏನು ಸಮಸ್ಯೆ ಆಗಲ್ಲ, ಓಕೆ. ಆ್ಯಂಡ್ ನೆಕ್ಸ್ಟು ಮಗುಗೆ ತೇಗಿಸ್ಬೇಕು, ಚೆನ್ನಾಗಿ ತೇಗಿಸ್ಬೇಕು. ಆ್ಯಂಡ್ ನೆಕ್ಸ್ಟು ಗ್ರೇಪ್ ವಾಟರ್ನ ಅವಾಯ್ಡ್ ಮಾಡಿ, 6 ಮಂತ್ಸ್ವರೆಗೂ ವಾಟರ್ನ ಕೊಡಬೇಡಿ, ಅವಾಯ್ಡ್ ಮಾಡಿ. ಆ್ಯಂಡ್ ನಾವು ತೊಗೊಳ್ಳೋ ಫುಡ್ಡು ಮೇಯ್ನಾಗಿ ಮಕ್ಕಳಿಗೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಅದು ನಂಗೆ ತುಂಬಾ ಎಕ್ಸ್ಪೀರಿಯೆನ್ಸ್ ಆಗೋಗಿದೆ. ನನ್ನ ಹೆಣ್ಮಗುಗೆ ನಾನು ಎಲ್ಲ ತಿಂತಿದ್ದೆ, ಈ ಗಂಡು ಮಗುಗೆ ಏನು ತಿಂದರೆ ಹೆಚ್ಚು ಏನು ತಿಂದರೆ ಕಮ್ಮಿ ಅಂತಲೇ ಗೊತ್ತಾಗಲ್ಲ. ಗಂಡು ಮಗುಗೆ ನಾನು ಬೇರೆ ರೀತಿ ಫುಡ್ ತೊಗೊತಾ ಇದ್ದೀನಿ, ಹೆಣ್ಮಗುಗೆ ಬೇರೆ ರೀತಿ ಫುಡ್ ತೊಗೊಂಡೆ. ಯಾವ ರೀತಿ ಫುಡ್ ತೊಗೊಂಡೆ ನಾನು ಗಂಡು ಮಗುಗೆ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಗಂಡು ಮಕ್ಕಳು ಅಂತೂ ತುಂಬಾ ಸೂಕ್ಷ್ಮ ಇರ್ತಾರೆ, ನಾವು ತೊಗೊಳ್ಳೋ ಫುಡ್ಡು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಅವ್ರ ಮೇಲೆ. ಅದೇನೇನು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ, ಓಕೆ. ಆ್ಯಂಡ್ ನೆಕ್ಸ್ಟು ಎವ್ರಿ ಚೈಲ್ಡ್ ಇಸ್ ಡಿಫ್ರೆಂಟ್ ಅಂತ ಹೇಳಿದ್ರೆ ಡಿಫ್ರೆನ್ಸಿಯೇಷನ್ ಮಾಡೋಕ್ಕೆ ಹೋಗ್ಬೇಡಿ. ವೇಟ್ ಗೇನ್, ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಇದನ್ನು ನೋಡ್ಕೊಳ್ಳಿ ಯಾವ ರೀತಿ ಅಂತ ಅಂದ್ಬಿಟ್ಟು. ಮಕ್ಕಳು ಆ್ಯಕ್ಟಿವ್ ಆಗಿರೋದನ್ನ ತುಂಬ ಅಬ್ಸರ್ವ್ ಮಾಡಬೇಕಾಗುತ್ತೆ ನೀವು. ಆ್ಯಂಡ್ ನೆಕ್ಸ್ಟ್ ಬಂದು ವ್ಯಾಕ್ಸಿನೇಷನ್ ಕೊಡೋದನ್ನು ಮರಿಬೇಡಿ. ವಿಟಮಿನ್ ಸಿರಪ್ನ ಹಾಕಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋಸ್ನ ನಿಮಗೆ ನಾನು ಆದಷ್ಟು ಬೇಗ ಶೇರ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಬಂದು ನಾನು ಏನಾಗಿರುತ್ತೆ ಅಂತಂದರೆ, ಬಾಯ್ ಬೇಬಿಗೆ ಯಾವ ರೀತಿ ಫುಡ್ ತೊಗೊಂಡೆ, ಗರ್ಲ್ ಬೇಬಿಗೆ ಯಾವ ರೀತಿ ಫುಡ್ ತೊಗೊಂಡೆ ಅನ್ನೋದನ್ನು ನಾನು ಶೇರ್ ಮಾಡ್ತೀನಿ. ಯಾಕಂದರೆ ಡಿಫ್ರೆಂಟ್ ಇದೆ, ಡಿಫ್ರೆಂಟ್ ಇದೆ. ನಾವು ತೊಗೊಳ್ಳೋ ಫುಡ್ಡು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತೀನಿ, ಯಾಕಂದರೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಇದು, ಓಕೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಯಾರೆಲ್ಲ ನನ್ನ ವೀಡಿಯೋನ ನೋಡಿದ್ರು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ, ಹಿಂಗೆ ಅಂತ ನಿಮಗೆ ಎಷ್ಟು ಗೊತ್ತಿದೆಯೋ ನೀವು ಅಷ್ಟನ್ನ ಶೇರ್ ಮಾಡ್ಕೊಳ್ಳಿ, ನನ್ನ ಹತ್ರ ಕಮೆಂಟ್ ಮೂಲಕ ನೀವು ತಿಳಿಸಿ. ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋನ ನೋಡಿದ್ರಿ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ, ಕೀಪ್ ವಾಚಿಂಗ್ ಮೈ ವೀಡಿಯೋಸ್, ಸ್ಟೇ ಟ್ಯೂನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಥ್ಯಾಂಕ್ ಯು.